ದೇವರ ಮನೆಯಲ್ಲಿ ಕಳಸ ಸ್ಥಾಪನೆ ಮಹತ್ವ, ಶ್ರೀಮಂತಿಕೆ, ಸುಖ, ಶಾಂತಿ ಮತ್ತು ದೈವಿಕ ಕೃಪೆ. ಇಂದಿನ ಈ ವಿಡಿಯೋದಲ್ಲಿ ದೇವರ ಮನೆಯಲ್ಲಿ ಕಳಶ ಸ್ಥಾಪನೆಯ ಮಹತ್ವವೇನು, ಕಳಶವನ್ನು ಏಕೆ ಪೂಜಿಸುತ್ತಾರೆ, ಕಳಶ ಸ್ಥಾಪನೆಯಿಂದ ಯಾವ ರೀತಿಯ ಶುಭ ಫಲಗಳು ದೊರೆಯುತ್ತವೆ, ಶ್ರೀಮಂತಿಕೆ, ಐಶ್ವರ್ಯ, ಆರೋಗ್ಯ ಮತ್ತು ಕುಟುಂಬದ ಸುಖ ಶಾಂತಿಯೊಂದಿಗೆ ಕಳಶಕ್ಕೆ ಇರುವ ಸಂಬಂಧವೇನು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಕಳಶವು ಅತ್ಯಂತ ಪವಿತ್ರವಾದ ಸಂಕೇತವಾಗಿದೆ. ಯಾವುದೇ ಶುಭ ಕಾರ್ಯ, ಗೃಹ ಪ್ರವೇಶ, ವಿವಾಹ, ಸತ್ಯನಾರಾಯಣ ಪೂಜೆ, ಲಕ್ಷ್ಮೀ ಪೂಜೆ, ನವರಾತ್ರಿ, ವರಮಹಾಲಕ್ಷ್ಮಿ ವ್ರತ ಅಥವಾ ಹೋಮ ಹವನಗಳಲ್ಲಿ ಮೊದಲು ಕಳಶ ಸ್ಥಾಪನೆ ಮಾಡಲಾಗುತ್ತದೆ. ಶಾಸ್ತ್ರಗಳಲ್ಲಿ ಕಳಶವನ್ನು ದೇವತೆಗಳ ನಿವಾಸ ಎಂದು ಹೇಳಲಾಗಿದೆ. ಕಳಶದೊಳಗಿನ ನೀರನ್ನು ಗಂಗಾಜಲಕ್ಕೆ ಸಮಾನವೆಂದು ಭಾವಿಸಲಾಗುತ್ತದೆ. ಕಳಶದ ಮೇಲಿನ ತೆಂಗಿನಕಾಯಿ ಬ್ರಹ್ಮಾಂಡದ ಸಂಕೇತ, ಮಾವಿನ ಎಲೆಗಳು ಪಂಚಭೂತಗಳ ಸಂಕೇತ, ನೀರು ಜೀವಶಕ್ತಿಯ ಸಂಕೇತ, ಅರಿಶಿಣ, ಕುಂಕುಮ ಮತ್ತು ಅಕ್ಷತೆ ಮಂಗಳದ ಸಂಕೇತ. ಅಂದರೆ ಒಂದು ಕಳಶದಲ್ಲಿ ಸೃಷ್ಟಿಯ ಸಂಪೂರ್ಣ ತತ್ವತೆ ಅಡಗಿದೆ ಎಂದು ನಮ್ಮ ಹಿರಿಯರು ನಂಬಿದ್ದಾರೆ. ಕಳಶ ಸ್ಥಾಪನೆಯಿಂದ ದೊರೆಯುವ ಆಧ್ಯಾತ್ಮಿಕ ಫಲಗಳು. ಮನೆಯಲ್ಲಿ ಕಳಶವನ್ನು ಭಕ್ತಿಯಿಂದ ಸ್ಥಾಪಿಸಿ ಪೂಜೆ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮನೆಯ ವಾತಾವರಣದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಕುಟುಂಬದ ಸದಸ್ಯರಲ್ಲಿ ಪ್ರೀತಿ, ಹೊಂದಾಣಿಕೆ ಮತ್ತು ಸಂತೋಷ ವೃದ್ಧಿಯಾಗುತ್ತದೆ. ಪೂಜೆಯಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ. ದೇವರ ಅನುಗ್ರಹದ ಭಾವನೆ ಗಟ್ಟಿಯಾಗುತ್ತದೆ. ಶ್ರೀಮಂತಿಕೆಗೆ ಕಳಶದ ಸಂಬಂಧ. ಮಹಾಲಕ್ಷ್ಮೀ ದೇವಿಯು ಶುಚಿತ್ವ, ಭಕ್ತಿ ಮತ್ತು ಸಾತ್ವಿಕತೆಯನ್ನು ಇಷ್ಟಪಡುತ್ತಾಳೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಅದಕ್ಕಾಗಿ ಸ್ವಚ್ಛವಾದ ದೇವರ ಮನೆಯಲ್ಲಿ ಭಕ್ತಿಯಿಂದ ಕಳಶ ಸ್ಥಾಪಿಸಿ ಪೂಜೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಇದರ ಅರ್ಥ ಕೇವಲ ಹಣವೇ ಅಲ್ಲ. ನಿಜವಾದ ಶ್ರೀಮಂತಿಕೆ ಎಂದರೆ ಆರೋಗ್ಯ, ಸಂತೋಷ, ಒಳ್ಳೆಯ ಕುಟುಂಬ, ಒಳ್ಳೆಯ ಮಕ್ಕಳು, ಭವಿಷ್ಯ, ಸಾಲದ ಭಾರ ಕಡಿಮೆಯಾಗುವುದು, ಮನೆಯಲ್ಲಿ ನೆಮ್ಮದಿ, ಧರ್ಮ ಮಾರ್ಗದಲ್ಲಿ ಬದುಕುವ ಶಕ್ತಿ. ಇವೆಲ್ಲವೂ ದೇವರ ಕೃಪೆಯಿಂದ ಲಭಿಸುವ ಐಶ್ವರ್ಯವೆಂದು ಪರಿಗಣಿಸಲಾಗಿದೆ. ಕಳಶ ಸ್ಥಾಪಿಸುವ ಸರಳ ವಿಧಾನ. ಮೊದಲು ದೇವರ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ತಾಮ್ರ, ಬೆಳ್ಳಿ ಅಥವಾ ಹಿತ್ತಾಳೆಯ ಕಳಶವನ್ನು ಬಳಸಬಹುದು. ಕಳಶದಲ್ಲಿ ಶುದ್ಧ ನೀರನ್ನು ತುಂಬಿ, ಸಾಧ್ಯವಾದರೆ ಸ್ವಲ್ಪ ಗಂಗಾಜಲ ಸೇರಿಸಬಹುದು. ಅರಿಶಿಣ, ಅಕ್ಷತೆ, ಒಂದು ನಾಣ್ಯ ಅಥವಾ ಪಂಚರತ್ನಗಳನ್ನು ಸಂಪ್ರದಾಯಕ್ಕೆ ಅನುಗುಣವಾಗಿ ಹಾಕಬಹುದು. 5 ಅಥವಾ ಹೆಚ್ಚು ಮಾವಿನ ಎಲೆಗಳನ್ನು ಇಡಿ. ಮೇಲೆ ಅರಿಶಿಣ ಹಚ್ಚಿದ ತೆಂಗಿನಕಾಯಿಯನ್ನು ಇಡಿ. ಕುಂಕುಮ ಮತ್ತು ಚಂದನದಿಂದ ಅಲಂಕರಿಸಿ. ನಂತರ ಗಣಪತಿ, ವಿಷ್ಣು, ಶಿವ, ಮಹಾಲಕ್ಷ್ಮಿ ಅಥವಾ ಆರಾಧ್ಯ ದೇವರ ನಾಮಸ್ಮರಣೆ ಮಾಡಿ ಪೂಜೆ ಮಾಡಿ. ಕಳಶವನ್ನು ಯಾವಾಗ ಸ್ಥಾಪಿಸಬಹುದು? ಗೃಹ ಪ್ರವೇಶ, ವರಮಹಾಲಕ್ಷ್ಮಿ ವ್ರತ, ನವರಾತ್ರಿ, ಸತ್ಯನಾರಾಯಣ ಪೂಜೆ, ಲಕ್ಷ್ಮೀ ಪೂಜೆ, ಹಬ್ಬ ಹರಿದಿನಗಳು. ಯಾವುದೇ ಶುಭ ಕಾರ್ಯದ ಆರಂಭದಲ್ಲಿ ಕಳಶ ಪೂಜೆ ಮಾಡಬಹುದು. ಕಳಶವು ಕೇವಲ ಒಂದು ಪಾತ್ರೆಯಲ್ಲ, ಅದು ಭಕ್ತಿ, ಶುದ್ಧತೆ, ಸಮೃದ್ಧಿ ಮತ್ತು ದೇವರ ಸಾನ್ನಿಧ್ಯದ ಸಂಕೇತವಾಗಿದೆ. ಮನೆಯಲ್ಲಿರುವ ಪ್ರತಿಯೊಬ್ಬರೂ ಒಳ್ಳೆಯ ಆಲೋಚನೆ, ಸತ್ಯ, ದಯೆ ಮತ್ತು ಧರ್ಮವನ್ನು ಪಾಲಿಸಿದಾಗ ಕಳಶ ಪೂಜೆಯ ನಿಜವಾದ ಫಲ ದೊರೆಯುತ್ತದೆ. ಭಕ್ತಿ ಇಲ್ಲದೆ ಕೇವಲ ಆಚರಣೆ ಮಾಡಿದರೆ ಅದರ ಸಂಪೂರ್ಣ ಆಧ್ಯಾತ್ಮಿಕ ಅರ್ಥವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ನೆನಪಿಡಬೇಕಾದ ವಿಷಯಗಳು. ಕಳಶದ ನೀರನ್ನು ಅನಗತ್ಯವಾಗಿ ವ್ಯರ್ಥ ಮಾಡಬೇಡಿ. ಪೂಜೆ ಮುಗಿದ ನಂತರ ತುಳಸಿ ಗಿಡಕ್ಕೆ ಅಥವಾ ಮನೆಯ ಗಿಡಗಳಿಗೆ ಅರ್ಪಿಸಬಹುದು. ತೆಂಗಿನಕಾಯಿಯನ್ನು ಪ್ರಸಾದವಾಗಿ ಬಳಸಬಹುದು. ಕಳಶವನ್ನು ಸದಾ ಸ್ವಚ್ಛವಾಗಿಡಿ. ದೇವರ ಮನೆಯನ್ನು ಪ್ರತಿದಿನ ಶುಚಿಯಾಗಿ ಇಡುವುದು ಅತ್ಯುತ್ತಮ ಪೂಜೆ. ಪ್ರಿಯ ಭಕ್ತರೇ, ಕಳಶ ಸ್ಥಾಪನೆಯು ನಮ್ಮ ಸಂಸ್ಕೃತಿಯ ಅಮೂಲ್ಯ ಪರಂಪರೆಯಾಗಿದೆ. ಇದು ಕೇವಲ ಐಶ್ವರ್ಯಕ್ಕಾಗಿ ಮಾಡುವ ಆಚರಣೆಯಲ್ಲ, ದೇವರ ಮೇಲಿನ ಭಕ್ತಿ, ಮನಸ್ಸಿನ ಶುದ್ಧತೆ ಮತ್ತು ಕುಟುಂಬದ ಮಂಗಳಕ್ಕಾಗಿ ಮಾಡುವ ಪವಿತ್ರ ಆರಾಧನೆಯಾಗಿದೆ. ಭಕ್ತಿಯಿಂದ, ನಂಬಿಕೆಯಿಂದ ಮತ್ತು ಸತ್ಪ್ರವೃತ್ತಿಯಿಂದ ಕಳಶ ಪೂಜೆ ಮಾಡಿದರೆ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಮಂಗಳಕರ ವಾತಾವರಣ ನೆಲೆಸುತ್ತದೆ ಎಂಬುದು ನಮ್ಮ ಸಂಪ್ರದಾಯದ ನಂಬಿಕೆಯಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಇಂತಹ ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.